ಪ್ರೀತಿ ಮಾಯೆ ಹುಷಾರು ಅಂತ ಹೇಳ್ತಾರೆ. ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಬೆಂಗಳೂರಿನ ಉತ್ತರಳ್ಳಿ ಸಮೀಪದಲ್ಲಿರುವಂತಹ ಸುಬ್ರಹ್ಮಣ್ಯಪುರದಲ್ಲಿ 34 ವರ್ಷದ ಮಹಿಳೆಯ ಈ ನೇತ್ರಾವತಿ ಎನ್ನುವರ ಬಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಗುತ್ತೆ. ಫಸ್ಟ್ ಏನ್ ಅನ್ಕೊಳ್ತಾರೆ ಅಂತಂದ್ರೆ ಇದು ಮೋಸ್ಟ್ಲಿ ಸೂಸೈಡ್ ಆಗಿರ್ಬೋದು ಅಂತ ಅನ್ಕೊಳ್ತಾರೆ. ನೇತ್ರಾವತಿ ಎನ್ನುವರ ಸಿಸ್ಟರ್ ಅನಿತಾ ಅನ್ನುವರು ಪೊಲೀಸ್ ಅವರು ಕಂಪ್ಲೇಂಟ್ ಕೊಡ್ತಾರೆ. ಇದು ನ್ಯಾಚುರಲ್ ಡೆತ್ ಅಲ್ವಾ, ಇದು ಅನ್ಯಾಚುರಲ್ ಡೆತ್, ಮರ್ಡರ್ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಆ ಒಂದು ಕಂಪ್ಲೇಂಟ್ ಅಲ್ಲಿ ಯಾರ ಹೆಸರು ಉಲ್ಲೇಖ ಮಾಡಿರ್ತಾರೆ ಅಂತಂದ್ರೆ ಸ್ವತಃ ನೇತ್ರಾವತಿಯವರ ಮಗಳ ಹೆಸರು ಉಲ್ಲೇಖ ಮಾಡಿರ್ತಾರೆ. ಪೊಲೀಸರಿಗೆ ಶಾಕ್ ಆಗ್ಬಿಡುತ್ತೆ. ಹೌದು ಸ್ನೇಹಿತರೆ, ಈ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ನೇತ್ರಾವತಿಯವರ ಮಗಳು, ಸ್ವತಃ ಮಗಳೇ ಪ್ರೀತಿ ಅನ್ನುವಂತ ಮಾಯೆ ಜಾಲಲ್ಲಿ ಬಿದ್ಬಿಟ್ಟು ಅವ್ರ ತಾಯಿನ ಕೊಲೆ ಮಾಡ್ತಾರೆ. ಸ್ನೇಹಿತರೆ, ಅಕ್ಟೋಬರ್ 25ನೇ ತಾರೀಕು ಈ ನೇತ್ರಾವತಿಯವರ ಮಗಳು ಅವನ ಬಾಯ್ ಫ್ರೆಂಡ್ ಮತ್ತೆ ಅವ್ರ ಸ್ನೇಹಿತರನ್ನೆಲ್ಲಾನು ಕರ್ಕೊಂಡ್ ಬರ್ತಾಳೆ ಮನೆಗೆ. ಯಾರು ಈ ಜನ ಹುಡುಗರಿದ್ದಾರೆ ನಮ್ಮ ಮಗಳ ಜೊತೆಗೆ ಅನ್ನುವಂಥದ್ದನ್ನ ನೋಡಿ ಟೆನ್ಷನ್ ಆಗ್ಬಿಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಜಗಳ ಮಾಡ್ತಾರೆ ನೇತ್ರಾವತಿಯವರು. ಆಗ ಈ ನೇತ್ರಾವತಿಯವರ ಮಗಳು ಈ ಅಪ್ರಾಪ್ತೆ ಏನ್ ನಮ್ಮ ಮಗಳು ಬೇರೆ ಹುಡುಗರ ಜೊತೆ ಇದ್ದಾರೆ ಅನ್ನೋದನ್ನ ನೋಡಿ ಟೆನ್ಷನ್ ಆಗ್ಬಿಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ತಾರೆ ನೇತ್ರಾವತಿಯವರು. ಅವಾಗ ಈ ಅಪ್ರಾಪ್ತೆ ಬಾಲಕಿ ಏನ್ ಮಾಡ್ತಾಳೆ ಅಂತಂದ್ರೆ ಸ್ವತಃ ಅವ್ರ ತಾಯಿನೇ ಕೊಲೆ ಮಾಡ್ಬಿಡ್ತಾಳೆ. ಹೌದು ಸ್ನೇಹಿತರೆ, ಒಂದು ಕ್ವಶನ್ ಮಾಡಿದಕ್ಕೆ ಅವ್ರ ತಾಯಿನೇ ಕೊಲೆ ಮಾಡ್ಬಿಡ್ತಾಳೆ ಇವರು. ಸ್ನೇಹಿತರೆ, ನೇತ್ರಾವತಿಯವರು ಮನೇಲಿ ಗಲಾಟೆ ಮಾಡ್ತಿರ್ಬೇಕಾದ್ರೆ ಈ ಅಪ್ರಾಪ್ತೆ ಬಾಲಕಿ ಮತ್ತೆ ಅವರ ಪ್ರಿಯಕರ ಏನ್ ಮಾಡ್ತಾರೆ ಅಂತಂದ್ರೆ ಬಾಯಿ ಮುಚ್ಚಿಬಿಡ್ತಾರೆ. ಅವ್ರು ಬಾಯಿ ಮುಚ್ಚಿಬಿಟ್ಟು ಸೀರೆಯಲ್ಲಿ ಉಸಿರು ಕತ್ತಿ ಸಾಯಿಸ್ಬಿಡ್ತಾರೆ. ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಸೀರೆ ತಗೊಂಡು ಫ್ಯಾನ್ ಕಟ್ ಹಾಕಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸಕ್ಕೆ ಅಲ್ಲಿ ನೇಣಾಕ್ಬಿಡ್ತಾರೆ. ಆ ಒಂದು ಬಾಡಿನ ನೇಣು ಬಿಗಿದ ಸ್ಥಿತಿಯಲ್ಲಿ ಬಿಟ್ಬಿಟ್ಟು ಬಾಗಿಲನ್ನ ಲಾಕ್ ಹಾಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಅನಿತಾ ಅನ್ನುವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಒಂದು ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ಪೊಲೀಸ್ ಅವರು ಈ ನಿಗೂಢ ಸಾವು ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಬೆನ್ನತ್ತಿದಾಗ ಅವಾಗ ಗೊತ್ತಾಗೋದು ಸ್ವತಃ ಅವ್ನ ಮಗಳೇ ಕೊಲೆ ಮಾಡಿರ್ತಕ್ಕಂಥದ್ದು ಅಂತ ಅವಾಗ ಗೊತ್ತಾಗಿದೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಎಲ್ಲವನ್ನು ಬಾಯಿ ಬಿಡ್ತಾರೆ. ಅವಳು ಸಮಾಜ ಎಷ್ಟು ಕೆಟ್ಟೋಗಿದೆ. ಮಕ್ಕಳು ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಅನ್ನುವಂಥ ಹುಚ್ಚಿಗೆ ಬಿದ್ದು ಲವ್ ಅನ್ನುವಂಥ ಮಾಯಾಜಾಲೆಯಲ್ಲಿ ಬಿದ್ದುಬಿಟ್ಟು ಚಿಕ್ಕ ವಯಸ್ಸಿಂದ ಸಾಕಿರ್ತಕ್ಕಂಥ ಸ್ವತಃ ತಾಯಿನೇ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ಲೆವೆಲ್ ಹೋಗಿರ್ಬೇಕು ನೀವೇ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆಗಳು ಹೆಚ್ಚಾಗ್ತಾನೆ ಇದೆ. ನಮ್ಮ ಸಮಾಜ ಎಲ್ಲಿ ಹೋಗ್ತಿದೆ ಅನ್ನುವಂಥದ್ದನ್ನ ಊಹೆ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ.